ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೇಲದ ಹಣ್ಣನ್ನು ಉಪಯೋಗಿಸ್ಕೊಂಡು ಚಾಟ್ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಹುಳಿ ಹುಳಿಯಾಗಿ, ಸಿಹಿಯಾಗಿ, ಖಾರವಾಗಿ ತಿನ್ನಲಿಕ್ಕೆ ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಇದು. ಈ ಚಾಟನ್ನು ಮಾಡಲಿಕ್ಕೆ ಬೇಲದ ಹಣ್ಣನ್ನು ಹೊಡೆದು ಅದರೊಳಗಿರೋಂತಹ ತಿರುಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಹಣ್ಣಾಗಿರೋಂಥ ಬೇಲದ ಹಣ್ಣನ್ನೇ ತಗೋಬೇಕು. ಆವಾಗ ಸ್ವಲ್ಪ ಹುಳಿ ಅಂಶ ಕಡಿಮೆ ಇರುತ್ತೆ. ತುಂಬ ದೋರ್ಗಾಯಿ ಅಥವಾ ಕಾಯನ್ನು ತಗೊಂಡ್ರೆ ಅದು ತುಂಬಾ ಹುಳಿಯಾಗಿರುತ್ತೆ, ಅಷ್ಟು ರುಚಿ ಕೊಡೋದಿಲ್ಲ. ಹಾಗಾಗಿ ಹಣ್ಣಾಗಿರೋದನ್ನೇ ಉಪಯೋಗಿಸಿದ್ರೆ ಚೆನ್ನಾಗಿ. ಈ ತಿರುಳನ್ನೆಲ್ಲ ತಗೊಂಡ್ಮೇಲೆ ಅದರಲ್ಲಿ ತುಂಬ ನಾರಿನಂಶ ಇರುತ್ತೆ. ದೊಡ್ಡದಿರೋ ನಾರುಗಳನ್ನೆಲ್ಲ ಆರಿಸಿ ತೆಗಿಬೇಕಾಗತ್ತೆ. ನಂತರ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ನಮಗೆ ಬೆಲ್ಲ ಬೇಕಾಗುತ್ತೆ. ಜಾಸ್ತಿ ಹುಳಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಬೇಕಾಗುತ್ತೆ. ಹಣ್ಣು ಸ್ವಲ್ಪ ಸಿಹಿಯಾಗಿದೆ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಬೆಲ್ಲವನ್ನು ಆದಷ್ಟು ಪುಡಿ ಮಾಡೇ ಹಾಕ್ಕೋಬೇಕು, ಹಾಗಾದರೆ ಬೇಗನೆ ಕರಗುತ್ತೆ. ನಾವು ಹಳಿಯಾಗೇ ಹಾಕ್ಕೊಂಡ್ವಿ ಅಂತ ಹೇಳಿದರೆ ಅದು ಕರಗೋದಿಲ್ಲ. ಈ ಚಾಟನ್ನು ತಿನ್ನುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗುತ್ತೆ. ಬೆಲ್ಲವನ್ನು ಹಣ್ಣಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅನ್ನೋದಾದರೆ ಡ್ರೈ ಮ್ಯಾಂಗೋ ಪೌಡರ್ ಕೂಡ ಹಾಕ್ಕೋಬೋದು, ಅಥವಾ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ಉಪ್ಪು, ಖಾರ, ಸಿಹಿಯನ್ನು ನಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿದ್ರೆ ನಮಗೆ ಈ ಚಾಟ್ ರೆಡಿಯಾಗಿರುತ್ತೆ. ಇದನ್ನು ನಾನು ಬೇಲದ ಹಣ್ಣಿನ ಚಿಪ್ಪಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ, ಬೇಲದ ಹಣ್ಣನ್ನು ಉಪಯೋಗಿಸ್ಕೊಂಡು ಯಾವ ಥರ ಚಾಟ್ ಮಾಡೋದು ಅಂತೇಳಿ. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.